ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇಂದು ನಾವು ವಿಶಾಖ ನಕ್ಷತ್ರದ ಬಗ್ಗೆ ನೋಡ್ತಾ ಇದ್ವಿ. ವಿಶಾಖ ನಕ್ಷತ್ರದಲ್ಲಿ ಜನಿಸಿದ ಜಾತಕರು ಜೀವನದಲ್ಲಿ ಪರ್ಮನೆಂಟಾಗಿ ಏನಾದರೂ ಒಂದು ಸೊಲ್ಯೂಷನ್ ಎಲ್ಲ ರೀತಿ ವ್ಯಕ್ತಿಗಳಿಗೆ, ಪರ್ಟಿಕ್ಯುಲರ್ ಧರ್ಮ, ಪರ್ಟಿಕ್ಯುಲರ್ ಲಿಂಗ, ಪರ್ಟಿಕ್ಯುಲರ್ ಜಾತಿ ಇಲ್ಲದೆ ಪರ್ಮನೆಂಟಾಗಿ ನಾವು ಏನಾದರೂ ಒಂದು ಎಲ್ಲ ರೀತಿಯಾದಂಥ ವ್ಯಕ್ತಿಗಳು ಏನಾದರೂ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು. ಜಿಂಕೆ ಮತ್ತು ಆಕಳು, ಜಿಂಕೆ ಮತ್ತು ಹಸು, ಇದರ ಒಂದು ಭಾವಚಿತ್ರ, ಇದರ ಒಂದು ಫೋಟೋ, ಇದರ ಒಂದು ವಿಗ್ರಹ, ಅದು ವಿಗ್ರಹ ನಾನು ಮೊದಲೇ ಹೇಳಿದ್ದೀನಿ, ಮಣ್ಣಿಂದ ಆಗಿರ್ಬೋದು, ಅದು ಯಾವುದೇ ಲೋಹದಿಂದ ಮಾಡಿದ್ದಾಗಿರ್ಬೋದು, ಏನೇ ಇರ್ಬೋದು, ಇದನ್ನು ನಿಮ್ಮ ಜೊತೆಗೆ ನೀವು ಇಟ್ಕೊಳ್ಳಿ. ಇದನ್ನು ಕೀ ಚೈನಲ್ಲೂ ಕೂಡ ತಾವುಗಳು ಬಳಸಬಹುದು. ಶಿವನ ಆರಾಧನೆಯನ್ನು ಮಾಡ್ಬೋದು. ಅಲ್ಲಿ ಹೋದಾಗ ಅಭಿಷೇಕ ಇತ್ಯಾದಿಗಳನ್ನು ಮಾಡಿ, ನಾನು ಹೇಳ್ತಾ ಇರೋದು ಪರ್ಮನೆಂಟ್ ಅಭಿಷೇಕ ಮಾಡಿ, ದೊಡ್ಡದಾಗಿ ಅಭಿಷೇಕ ಮಾಡಿ ಅಂತಲ್ಲ. ಕೆಲವೊಂದು ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿಯೂ ಕೂಡ ನಿಮಗೆ ಸಿಗುತ್ತೆ. ಅಭಿಷೇಕ ಇತ್ಯಾದಿಗಳಲ್ಲಿ ಇಷ್ಟ ಹಾಕಿರ್ತಾರೆ, ಜಲಾಭಿಷೇಕ ಮಾಡಿ ಸಾಕು. ಆ ರೀತಿಯಾದಂಥ ಅಭಿಷೇಕ ಮಾಡಿ, ಸಾಧ್ಯವಾದಾಗೆಲ್ಲ ಕಾಲಭೈರವ ಸ್ವಾಮಿಯ ಒಂದು ದರ್ಶನವನ್ನು ನೀವು ಮಾಡ್ಕೊತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಬಂದೇ ಬರ್ತದೆ. ಅಗ್ನಿಯಿಂದ ಸಮಸ್ಯೆಯನ್ನು ಅನುಭವಿಸ್ತಿರುವಂಥವ್ರು, ಅಗ್ನಿಯಿಂದ ಸುಟ್ಕೊಂಡಿರ್ತಾರೆ, ಕೆಲವೊಂದು ದೇಹದಲ್ಲಿರುವಂಥ ಭಾಗಗಳು ಸುಟ್ಕೊಂಡು ಇವತ್ತಿಗೂ ಕೂಡ ಬದುಕ್ತಾ ಇರುವಂಥ ಬಹಳಷ್ಟು ಜನರಿದ್ದಾರೆ. ಅವರಿಗೆ ನಿಮ್ಮ ಕೈಲಾದಂಥ ಸೇವೆ ಅಥವಾ ಸಹಾಯ, ನಾನು ಎಲ್ಲದರಲ್ಲೂ ಮೆನ್ಷನ್ ಮಾಡ್ತಾ ಇದ್ದೀನಿ, ಸೇವೆ ಅಥವಾ ಸಹಾಯ, ನಿಮಗೆ ಯಾವುದು ಸಾಧ್ಯ ಇದೆಯೋ ಅದನ್ನು ಮಾಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ನೀವು ದುಡಿಯುತ್ತಾ ಇರುವಂಥ ದುಡ್ಡಲ್ಲಿ ಸ್ವಲ್ಪ ಅಂಶ ಅವರಿಗೆ ಅಂತೇಳ್ಬಿಟ್ಟು ನೀವೇನಾದ್ರು ಮೀಸಲಿಡ್ತಾ ಬನ್ನಿ. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ, ಸಮೃದ್ಧಿಯ ಜೀವನ ಬರುತ್ತೆ, ಏಳಿಗೆಯ ಜೀವನ ಬರುತ್ತೆ. ಈಗ ಇರುವಂಥ ಸಮಸ್ಯೆಗಳಲ್ಲಿ ಬದಲಾವಣೆಗಳು ಬರೋದಕ್ಕೆ ಶುರು ಆಗುತ್ತೆ. ನೀವೇ ನನಗೆ ಹೇಳ್ತೀರಾ, ಈ ಥರದ್ದೆಲ್ಲ ಪರಿಹಾರ ಕ್ರಿಯೆಗಳು ಬಂತಾ, ನಿಜವಾಗ್ಲೂ ಇದೆಯಾ ಅನ್ನುವಂಥದ್ದು. ತುಂಬ ಜನರಿಗೆ ಡೌಟ್ ಬರುತ್ತೆ, ಈ ನಕ್ಷತ್ರಗಳಿಗೆ ಮಾತ್ರ ಪರಿಹಾರ ಹೇಳ್ತಾ ಇದ್ದಾರೆ, ಅಂದರೆ ಇದೊಂದು ಮಾಡ್ಕೊಂಬಿಟ್ರೆ ಎಲ್ಲ ಆಗೋಗ್ಬಿಡ್ತದೆ ಅಂತ. ಟ್ರೈ ಮಾಡಿ ನೋಡಿ, ಪ್ರಯತ್ನ ಪಟ್ಟು ನೋಡಿ, ಆವಾಗ ನಿಮಗೆ ವಿಷಯ ತಿಳಿತದೆ. ಮುಂದಿನ ನಕ್ಷತ್ರದೊಂದಿಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.